ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ನಾನು ಮದುವೆಗೆ ಹೊರಟಿದ್ದೀವಿ. ಇಲ್ಲಿ ಅಂದರೆ ಮದುವೆ ಮನೇಲಿ ಇಲ್ಲ, ನಿನ್ನೆ ಹೋಗಿ ಮೆಹಂದಿ ಎಲ್ಲ ಮುಗಿಸಿ ನಾವು ಬಂದಿದ್ದೀವಿ. ಈಗ ನಾವು ಇಲ್ಲಿಂದ ಮದುವೆಗೆ ಹೋಗ್ತಾ ಇದ್ದೀವಿ, ಯಾಕಂದರೆ ಅಲ್ಲಿ ಎಲ್ಲರಿಗೂ ಮಲಗಲಿಕ್ಕೆ ಜಾಗ ಸಾಕಾಗಲ್ಲ. ಹಾಗಾಗಿ ನಾವು ನನ್ನ ಅತ್ತಿಗೆ ಮನೆಗೆ ಬಂದಿದ್ದೀವಿ. ಇಲ್ಲೇ ಇದ್ದು ಇವಾಗೆಲ್ಲ ರೆಡಿಯಾಗಿದ್ದೀವಿ. ನಾನಂತೂ ಸಿಂಪಲಾಗಿ ರೆಡಿ, ಯಾಕಂದರೆ ತುಂಬ ಜ್ವರ ಬಂದಿದೆ. ಹಾಗಾಗಿ ಸಿಂಪಲಾಗಿ ರೆಡಿಯಾಗಿದ್ದೀನಿ. ಹೋಗುದು, ಅಲ್ಲಿ ಹೋಗಿ ನಾನು ನಿಮಗೆ ವಿಡಿಯೋನ ಕಂಟಿನ್ಯೂ ಮಾಡಿ. ಭಾಗ್ಯ ಕೂಡ ರೆಡಿಯಾಗಿದ್ದಾಳೆ. ಜಡೆ ಬೇಕು ಅಂತ ಹಠ ಮಾಡಿ ಜಡೆ ಹಾಕಿಸ್ಕೊಂಡ್ಲು. ಹಾಗೆ ಬೆಳಗ್ಗೆಯಿಂದ ಹಠನೇ ಮಾಡ್ತಾಯಿದ್ಲು. ಒಂದು ವಿಡಿಯೋ ಫೋಟೋ ಯಾವುದಕ್ಕೂ ಬರಲಿಲ್ಲ. ಇವಾಗ ಗಾಡಿ ಬಂದಿದೆ, ಇಲ್ಲಿಂದ ನಾವು ಹೊರಡೋದು. ನೋಡಿ, ನಾವು ಇವಾಗ ಮದುವೆ ಮನೆ ರೀಚ್ ಆಗಿದ್ದೀವಿ. ಎದುರುಗಡೆ ಎಲ್ಲ ಫುಲ್ ಚೆನ್ನಾಗಿ ಒಂದು ಡೆಕೋರೇಷನ್ ಎಲ್ಲ ಮಾಡಿದರು. ಬಟ್ ಏನು ಅಂದರೆ ನನಗೆ ಜ್ವರ ಬಂದಿರೋದ್ರಿಂದ ಏನು ಸಹ ವೀಡಿಯೋ ಮಾಡೋಕ್ಕೂ ಮನಸ್ಸಿಲ್ಲ. ಆದ್ರೂ ನಾನು ಎಷ್ಟಾಗುತ್ತೋ ಅಷ್ಟು ನಾನು ವೀಡಿಯೋ ಮಾಡಿದ್ದೀನಿ, ಆಗಿಲ್ಲ ಅಂದರೂ ಕೂಡ. అక్క ఉంతులే రెడీ జనాల అక్క ఇంచుతులే. सावधान लग्ने सावधान ब्रह्मा वायु गिरीश शेष गरुडो देवेंद्र कामो गुरु चंद्रार्कोर्णानलो मनुयमो विदेश विघ्नेश्वरो ना सत्यो निर्वृतिमो गणयुधा अर्जन्य मित्रादय सत्रीका सुरपुंगवा प्रतिदिनं कुर्वन्तु नः मंगलम सुमुहूर्ते सावधान सुलग्ने सावधान. ಇದು ನನ್ನ ಹಸ್ಬೆಂಡ್ ಅಕ್ಕನ ಮಗ ಇವನು. ಹಾಗೆ ಸ್ವಲ್ಪ ಸ್ವಲ್ಪ ಎಲ್ಲರದ್ದು ಒಂದು ಮೆಮೊರಿಗಿರಲಿ ಅಂತ ನಾನು ವಿಡಿಯೋ ಮಾಡ್ಕೊಂಡಿದ್ದೆ. ನನಗಂತೂ ಒಂದು ವಾಟರ್ ಮೆಲನ್ ಜ್ಯೂಸ್ ಬಂದಿತ್ತು, ಅದು ಕುಡ್ದಿದ್ದೆ. ಅದು ಬಿಟ್ಟರೆ ಏನು ಸಹ ಬೇಡ, ತುಂಬಾ ಜ್ವರ ಬಂದು ಹೋಗಿತ್ತು. ಮಕ್ಕಳೆಲ್ಲ ಫುಲ್ ಎಂಜಾಯ್ ಮಾಡ್ತಾಯಿದ್ರು. ತುಂಬ ದಿವಸದ ಮೇಲೆ ಎಲ್ಲರೂ ಭೇಟಿ ಆಗೋದಲ್ಲ, ಹಾಗಾಗಿ ಪ್ರಾಗ್ಯನೂ ಅಷ್ಟೇ ಅಕ್ಕಂದ್ರ ಜೊತೆ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ಲು. ಹಾಗೆ ಮಧ್ಯೆ ಮಧ್ಯೆ ಮೊಬೈಲ್ ಕೂಡ ನೋಡ್ತಾ ಇದ್ಲು. ಆಚೆ ಈಚೆ ಹೋಗ್ತಾಳೆ ಅಂತ ನಮ್ಮದು ಹಸ್ಬೆಂಡ್ ಇದ್ದಾರಲ್ಲ, ಅವರ ಅಣ್ಣನ ಹೆಂಡತಿ ಅತ್ತಿಗೆ, ಅವರು ಕೂಡ ಮೊಬೈಲು ಕೊಡ್ತಾನೇ ಇದ್ರು ಅವಳಿಗೆ. ಇದು ನನ್ನ ಹಸ್ಬೆಂಡ್ ಅಕ್ಕ ಭಾವ. ಹಾಗೆ ನಾವು ಸ್ಟೇಜಿಗೆ ಹೋಗಿ ಮದುಮಗ ಮದುಮಗಳಿಗೆ ವಿಶ್ ಮಾಡಿಬಿಟ್ಟು ಅಲ್ಲಿಂದ ಹೊರಟ್ವಿ.
ನಾನು ಊಟ ಮಾಡಿರೋದೆಲ್ಲ ಏನು ವಿಡಿಯೋ ಮಾಡಿ, ನಾನು ಊಟನೇ ಮಾಡಿಲ್ಲ ಅಲ್ಲಿ, ಒಂದು ತುತ್ತು ಸಹ ಊಟ ಮಾಡಲಿಲ್ಲ. ಇವಾಗ ಈವ್ನಿಂಗ್ ಸ್ವಲ್ಪ ಮಾತ್ರೆ ಎಲ್ಲ ತೊಗೊಂಡು ಡಿಮಾರ್ಟಿಗೆ ಬಂದಿದ್ದೀವಿ. ಹಾಗೆ ಮಕ್ಕಳೆಲ್ಲ ಸ್ವಲ್ಪ ಹೊರಗಡೆ ಔಟ್ಸೈಡ್ ಪರ್ಚೇಸಿಂಗೆಲ್ಲ ಇದೆ ಅಂತ ಬಂದರು. ನನಗೆ ನಿಜವಾಗ್ಲೂ ನಡಿಲಿಕ್ಕೆ ಆಗ್ತಾ ಇರಲಿಲ್ಲ, ಆದ್ರೂ ಬಂದೆ. ಯಾಕಂದರೆ ನಾವು ಬಂದಿರೋದೇ ಒಂದು 4 ಡೇಸ್ಗೋಸ್ಕರ, ಟೈಮ್ ಸಹ ಇರಲಿಲ್ಲ. ಆದಷ್ಟು ಒಂದು ಸ್ವಲ್ಪ ಹೊರಗಡೆ ಎಲ್ಲ ನೋಡಬೇಕು ಅನ್ನೋದಾಗಿತ್ತು. ಬಟ್ ಏನು ಮಾಡೋದು, ನಾನು ಬಂದ ತಕ್ಷಣ ಹುಷಾರಿಲ್ದಂಗೆ ಆಯಿತು. ಇವಾಗ ನೆಕ್ಸ್ಟ್ ಡೇ ನಾವು ಇಲ್ಲಿ ಇದ್ದೆ, ಯಾರ ಮನೇಲಿ ಇದ್ವಲ್ಲ ನಾವು ಅಕ್ಕ, ಅವರದ್ದು ಅಕ್ಕನ ಮನೆಗೆ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ಇವಾಗ ಒಂದು 2:30 ಆಯಿತು. ಇಲ್ಲಿಂದ ಒಂದು 2 hours ಜರ್ನಿ ಆಗುತ್ತೆ. ಇಲ್ಲಿಂದ ಇವಾಗ ಹೊರಟಿದ್ದೀವಿ ಅವ್ರ ಮನೆಗೆ. ಕೈ ಇದು ನೀವು ಸೂರತ್ ಗುಜರಾತಿಗೆಲ್ಲ ಹೋಗ್ತೀರಲ್ಲ, ಆ ರೂಟ್ ಬರುತ್ತೆ. ಅದೇ ರೂಟಲ್ಲಿ ಸ್ವಲ್ಪ ದೂರನೇ ಹೋಗಬೇಕು ನಾವು. ಹಾಗಾಗಿ ಊಟ ಎಲ್ಲ ಮಾಡಿಕೊಂಡು ನಾವು ಹೊರಟಿದ್ವಿ. ಇನ್ನೇನಂದರೆ ಇವತ್ತೊಂದು ದಿವಸ, ನಾಳೆ ಒಂದು ದಿವಸ, ಸಾಟರ್ಡೆ ನಾವು ರಿಟರ್ನ್ ಟ್ರೈನ್ ಟಿಕೆಟ್ ಆಗಿದೆ ನಮಗೆ. ಹಾಗಾಗಿ ಅದರಲ್ಲಿ ಹೋಗಬೇಕು. ಹಾಗೆ ಟೈಮ್ ಇಲ್ಲ. ಟೈಮ್ ಇದ್ದಿದ್ದರೆ ಸ್ವಲ್ಪ ನಾವು ದೂರ ಎಲ್ಲ ನೋಡ್ಕೊಂಡು ಬರ್ಬೋದಾಗಿತ್ತು. ಆದರೆ ರಿಟರ್ನ್ ಟಿಕೆಟ್ ಆಲ್ರೆಡಿ ಆಗಿರೋದ್ರಿಂದ ಮಕ್ಕಳಿಗೆ ಸ್ಕೂಲೆಲ್ಲ ಇರೋ ಟೈಮಲ್ಲಿ ಮದುವೆ ಇದ್ದರೆ ಇದೆ, ಸ್ವಲ್ಪ ಟೈಮ್ ಅಡ್ಜಸ್ಟ್ ಆಗಲ್ಲ. ಹಾಗಾಗಿ ಎಲ್ಲರೂ ಬೇಗನೆ ಹೊರಟಿದ್ವಿ ನಾವು ರಿಟರ್ನು. ಟೈಮ್ ಇದ್ದಿದ್ದರೆ ಇನ್ನೂ ಸ್ವಲ್ಪ ನಾವು ಬಾಂಬೆಯಲ್ಲಿ ಎಲ್ಲ ಸುತ್ತಾಡಿಕೊಂಡು ಬರ್ಬೋದಾಗಿತ್ತು. ಓಕೆ, ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ಬರೋಣ. ಈ ಸಲ ಬಂದಾಗ ಆರೋಗ್ಯನೂ ಹಾಗೆ ಕೈ ಕೊಡ್ತು ನನಗೆ. ನೋಡಿ, ಇದೇ ಮನೆ ಅವರದ್ದು ಅಕ್ಕನ ಮನೆ ಇದು. ಇಲ್ಲಿ ಬಂದು ಪ್ರಾಗ್ಯಂಗಂತೂ ಫುಲ್ಲು ಖುಷಿ ಆಯಿತು. ಯಾಕಂದರೆ ಇಲ್ಲಿ ಸಹ ಅಣ್ಣನವರೆಲ್ಲ ಇದ್ದರು, ಆಟ ಆಡಲಿಕ್ಕೆಲ್ಲ ಒಳ್ಳೆ ಆಯಿತು ಅವಳಿಗೆ. ಖುಷಿ ಆಯ್ತಾ? ಹೋಗ್ಬಿಡ, ನೆಲ ಒರೆಸ್ತಾ ಇದ್ದಾರೆ. ಅಪ್ಪು ಬಾ. ಅವ್ರ ಮನೇಲಿ ಕೂಡ ಒನ್ ಡೇ ನಾವು ಹಾಲ್ಟ್ ಆಗಿದ್ವಿ. ಈಗ ಮಧ್ಯಾಹ್ನ ಊಟ ಎಲ್ಲ ಮಾಡಿ ರಿಟರ್ನ್ ನಾವು ಅಕ್ಕನ ಮನೆಗೆ ಹೊರಟಿದ್ದೀವಿ. ಊಟಕ್ಕೆ ಎಲ್ಲ ಇತ್ತು, ನಾನ್ ವೆಜ್ ಎಲ್ಲ ಇತ್ತು. ಬಟ್ ನಾನೇನು ತಿನ್ನೋಕ್ಕಾಗ್ತಿರ್ಲಿಲ್ಲ, ಅದೇ ನನಗೆ ಬೇಜಾರು. ಬಟ್ ಪ್ರಾಗ್ಯನೂ ಅಷ್ಟೇ, ಬರೀ ಚಾಕ್ಲೇಟು ಬಿಸ್ಕೆಟು ಅಷ್ಟೇ ತಿಂದಿರೋದು. ಸಂಜೆ ಮಕ್ಕಳು ಪಾನಿಪುರಿ ಪಾರ್ಸೆಲ್ ತೊಗೊಂಡು ಬಂದಿದ್ದರು, ತಿಂತಾಯಿದ್ರು. ತುಂಬ ಚೆನ್ನಾಗಿತ್ತು. ಬಾಂಬೆಯಲ್ಲಿ ವಡಪಾವ್ ಪಾನಿಪುರಿ ಎಲ್ಲ ತುಂಬಾ ಟೇಸ್ಟಾಗಿರುತ್ತೆ. ತುಂಬಾ ನಾನು ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ, ಆಲ್ಮೋಸ್ಟ್ ಒಂದು 2 ವೀಡಿಯೋ ಆಗ್ಬೋದು ಅಷ್ಟೇ. ಪ್ರಾಗ್ಯಂಗ್ ಕೂಡ ನೆಕ್ಸ್ಟ್ ಡೇ ಅಲ್ಲಿಂದ ಬಂದಮೇಲೆ ಫುಲ್ಲು ಜ್ವರ ಬಂದಿತ್ತು. ನೋಡಿ, ಜ್ವರ ಬಂದು ಎದ್ದೇ ಇರಲಿಲ್ಲ, ತುಂಬ ಜ್ವರ ಬಂದಿತ್ತು. ಅಕ್ಕ ಚಾಕ್ಲೇಟ್ ತಂದು ಕೊಟ್ಟಿದ್ರು. ಈಗ ಸ್ವಲ್ಪ ಎದ್ದು ಫ್ರೆಶ್ ಅಪ್ ಆಗಿ ಒಂಚೂರು ಊಟ ಮಾಡಿದ್ಲು. ಹಾಗೆ ನಾವು ನೆಕ್ಸ್ಟ್ ಹೊರಡೋ ಟೈಮ್ ಬಂತು. ಎಲ್ಲರದ್ದು ಬ್ಯಾಗ್ ಕೂಡ ಪ್ಯಾಕಿಂಗ್ ಆಯಿತು. ಲಾಸ್ಟಲ್ಲಿ ಒಬ್ಬರು ಅಕ್ಕ ಇದ್ದಾರೆ ನೋಡಿ ವಿಡಿಯೋದಲ್ಲಿ, ಅವ್ರ ಮನೆಯಲ್ಲೇ ನಾವು ಉಳ್ಕೊಂಡಿದ್ದು. ತುಂಬ ಚೆನ್ನಾಗಿ ನೋಡಿಕೊಂಡ್ರು ನಮ್ಮನ್ನಂತೂ. ಅವರ ಮನೆಯವರು ಹಾಗೇನೆ ನೋಡಿಕೊಂಡ್ರು. ಶೀಲಾ ಸಂತೆ What is this orange? ಊರಿಂದ ಬರುವಾಗ ನನಗೆ ಅನ್ನಿಸ್ತಾ ಇತ್ತು ಎಲ್ಲಿರೋದು, ನನಗೆ ಅಡ್ಜಸ್ಟ್ ಆಗುತ್ತೋ ಇಲ್ವೋ ಅಂತ. ಬಟ್ ಇಲ್ಲಿಗೆ ಬಂದಮೇಲೆ, ಇವ್ರ ಮನೆಗೆ ಬಂದಮೇಲೆ ನಮ್ಮ ಮನೆಯೇ ಅಂತ ಅನ್ನಿಸ್ತು. ತುಂಬಾ ಚೆನ್ನಾಗಿ ನೋಡಿಕೊಂಡ್ರು. ಹಾಗೆ ನಮಗೆ ಒಂಥರ ಕಂಫರ್ಟೇಬಲ್ ಫೀಲ್ ಆಯಿತು ಅಂತ ಹೇಳ್ಬೋದು. ಇವತ್ತು 3:30ಕ್ಕೆ ಟ್ರೈನ್ ಇದೆ ರಿಟರ್ನ್ ಹೊರಟಿದ್ದು.
ಆದಷ್ಟು ನಾನು ಕ್ಯಾಪ್ಚರ್ ಮಾಡಿದ್ದೀನಿ, ಎಷ್ಟಾಗ್ತದೋ ಅಷ್ಟು. ವಿಡಿಯೋ ಇಷ್ಟ ಆಗ್ಬೋದು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಜೊತೆ ಶೇರ್ ಮಾಡಿ. ನೋಡ್ತಾ ಇರ್ಬೋದು ಜ್ವರ ಎಲ್ಲ ಬಂದು ನನ್ನ ಮುಖ ಎಲ್ಲ ಹೇಗಾಗಿದೆ ಅಂತ ನೋಡಿ. ಫುಲ್ಲು ಡಲ್ಲಾಗಿ ಹೋಗಿದೆ. ಬರುವಾಗ ಫುಲ್ಲು ಎಕ್ಸೈಟ್ಮೆಂಟ್ ಇತ್ತು, ಹೋಗುವಾಗ ಫುಲ್ಲು ಸುಸ್ತಾಗಿ ಹೋಗ್ತಾ ಇದ್ದೀವಿ. ಇವಾಗ ನಾವು ಠಾಣದಲ್ಲಿ ಹೋಗಿ ನಾವು ಇದು ಮಾಡಬೇಕು, ರೈಲ್ ಕ್ಯಾಚ್ ಮಾಡಬೇಕು. ಟ್ರಾಫಿಕೆಲ್ಲ ಇದ್ದರೆ ಲೇಟ್ ಆಗುತ್ತೆ. ನೋಡಬೇಕು ಎಷ್ಟು ಲೇಟ್ ಆಗ್ತದ ಬೇಗ ಆಗ್ತದ ಅಂತ. ಇವಾಗ ಹೊರಟಿದ್ದೀವಿ. ಬ್ಯಾಗ್ ಎಲ್ಲರದು ಪ್ಯಾಕ್ ಅಂದರೆ ಸುಮಾರು ಲಗೇಜ್ ಎಲ್ಲ ಇತ್ತಲ್ಲ, ನಮಗೆ ತೊಗೊಂಡು ಹೋಗೋದೇ ಅದೊಂದು ಕಷ್ಟ ರೈಲ್ವೆ ಸ್ಟೇಷನಲ್ಲಿ. ಈ ಬಸ್ ಆದರೆ ಅದೊಂದು ರಗಳೆ ಇರಲ್ಲ. ಈ ಟ್ರೈನ್ ಆದರೆ ಲಗೇಜ್ ತೊಗೊಂಡು ಹೋಗೋದ್ರೊಳಗೆ ಸಾಕಾಗೋಗುತ್ತೆ. ನಮ್ಮದು ಇವತ್ತು ಕೊನೆಯ ದಿನ ಬಾಂಬೆಯಲ್ಲಿ. ತುಂಬ ಖುಷಿ ಆಯಿತು ಬಂದು. ಆದಷ್ಟು ಎಂಜಾಯ್ ಮಾಡಿದ್ವಿ. ಸ್ವಲ್ಪ ಜ್ವರ ಬರಲಿಲ್ಲ ಅಂದರೆ ಇನ್ನಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ಬೋದಾಗಿತ್ತು. ಬಟ್ ಆರೋಗ್ಯ ಮಾತ್ರ ಕೈ ಕೊಡ್ತು, ಅದೊಂದು ಪ್ರಾಬ್ಲಮ್. ಇವಾಗ ನೋಡಿ ಟ್ರೈನಲ್ಲಿ ಬಂದು ಕೂತ್ಕೊಂಡಿದ್ದೀವಿ. ಟ್ರೈನು ಸಹ ಹೊರಟಿದೆ. ರಾತ್ರಿ ಊಟಕ್ಕೆ ನಾವು ಇದು ಮೆಂತ್ಯ ಸೊಪ್ಪಿನ ಪಲ್ಯ, ಚಪಾತಿ ಎಲ್ಲ ಮನೇಲೇ ಮಾಡ್ಕೊಂಡು ಬಂದಿದ್ದರು ಅಕ್ಕನವರೆಲ್ಲ. ಹಾಗಾಗಿ ಅದೇ ತಿಂತಾ ಇದ್ದೀವಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್.